jungle. ಇಂದು ಗಂಗಾವತಿಯ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ನಾಯಕರು ಮಾಜಿ ಸಚಿವರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರು ತಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿದ್ದು, ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ಜನ್ಮದಿನದ ಅಂಗವಾಗಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಜುಲೈ ನಗರದ ಕಂಪ್ಲಿ ರಸ್ತೆಯಲ್ಲಿ ಬರುವ ನವಜೀವನ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರಾದ ಖಾಸಿಂ ಸಾಬ್ ಗದ್ವಾಲ್, ಮನೋರ ಸ್ವಾಮಿ ಹಿರೇಮಠ, ಮಾಜಿ ನಗರಸಭೆಯ ಸದಸ್ಯರಾದ ಕಮಲಿ ಬಾಬಾ, ಕಾಂಗ್ರೆಸ್ ಮುಖಂಡರಾದ ಇಲಿಯಾಸ್ ಬಾಬಾ, ನೀಲಕಂಠಪ್ಪ ಹೊಸಳ್ಳಿ, ಸಂಗಣ್ಣ ಗೌಡ್ರು, ಗಿರೀಶ್ ಪಟ್ಟಣಶೆಟ್ಟಿ, ಹನುಮಂತಪ್ಪ, ಇಸ್ಮಾಯಿಲ್, ಸಮೀರ್, ಟಿಪ್ಪು ಇರ್ಷಾದ್, ಸೈಯದ್ ರಶೀದ್ ಗೌಸಿಯಾ ಕಾಲೋನಿಯ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು.
ಸಚಿವರು ಅಭಿವೃದ್ಧಿ ಅಧಿಕಾರದ ಸೋದರರಾದಂಥ ಶ್ರೀಯುತ ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟುದ ಹಬ್ಬದ ಅಂಗವಾಗಿ ನಾವು ಇವತ್ತು ಬೆಳಗ್ಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಗೂ ಸರ್ಕಾರಿ MCH ಅಂದರೆ ಮಹಿಳಾ ಮತ್ತು ಹೆರಿಗೆ ಆಸ್ಪತ್ರೆಯಲ್ಲಿ ಸನ್ಮಾನ್ಯ ನಮ್ಮ ಹಿರಿಯ ನಗರಸಭಾ ಸದಸ್ಯರಾದ ಕಾಸಿಂ ಸಾಬ್ ಗದ್ವಾಲಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರು ಇವತ್ತು ಆ ಕಾರ್ಯಕ್ರಮ ನೆರವೇರಿಸಿ ಇವತ್ತು ನಾವು ಈಗ ಮಧ್ಯಾಹ್ನದ ಅನಾಥ ಮಕ್ಕಳಿಗಾಗಿ ನಮ್ಮ ನವಜೀವನ ವೃದ್ಧಾಶ್ರಮದ ಸಂಸ್ಥಾಪಕರಾದಂಥ ಶ್ರೀಯುತ ಆನಂದ್ ಅವರಿಗೆ ನಾನು ಮತ್ತೊಮ್ಮೆ ತುಂಬುವುದು ಹೃದಯವನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಇವರ ಆನಂದ್ ಅವರ ಕೊಡುಗೆ ಬಹಳ ಅಪಾರ ಇರ್ತದೆ. ಅನ್ಸಾರಿ ಅವರ ಪ್ರೀತಿ ಯಾವ ರೀತಿ ಬಡ ಜನಕ್ಕೆ ಮೇಲೆ ಇರ್ತದೆ, ಅನಾಥರ ಮೇಲೆ ಇರ್ತದೋ ಅದೇ ರೀತಿಯಾಗಿ ಆನಂದ್ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅನ್ಸಾರಿ ಅವರ ಕಾರ್ಯಕ್ರಮಕ್ಕೆ ಈ ಸಮಾರಂಭ ಭಾಗವಹಿಸ್ತಕ್ಕಂಥ ಎಲ್ಲ ಮುಖಂಡರು, ಗ್ರಾಮೀಣ ಭಾಗತಕ್ಕಂಥ ಸಗಣೂರು ಪಾಟೀಲರು, ನಮ್ಮೆಲ್ಲ ಕಾಸಿಂ ಸಾಬ್ ಗದ್ವಾಲ್ ಅವರು, ಬಾಬಾ ಅವರು, ಡಾಕ್ಟರ್ ಇಲಿಯಾಸ್ ಅವರು, ಇವರೆಲ್ಲರೂ ಎಲ್ಲರಿಗೂ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಆ ದೇವರು ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಆಯುರಾರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೊಟ್ಟು ಅವರಿಗೆ 106 ವರ್ಷ ಆರೈಸಲಿ, ಶುಭವಾಗಲಿ ಅಂತೇಳಿ ಬೇಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಆನಂದ್ ಅವರಿಗೂ ಹಾಗೂ ಇದರ ನೇತೃತ್ವ ಇರ್ತಕ್ಕಂಥ ಕಾಸಿಂ ಸಾಬ್ ಗದ್ವಾಲ್ ಅವರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಸಾಹೇಬರು ಹೇಳಿದಾಗೆ ಅನಾವಶ್ಯಕವಾಗಿ ಯಾರು ದುಡ್ಡು ಖರ್ಚು ಮಾಡಲಾರದೆ ಈ ಬಡಬಗ್ಗರಿಗೆ, ಹಸಿದವರಿಗೆ ಅನ್ನ ಹಾಕುವ ಕೆಲಸವನ್ನು ನಾವು ಮಾಡಬೇಕು. ಆ ಭಗವಂತ ನಮಗೆ ಪ್ರೇರಣೆ ಆಗಬೇಕಂದ್ರೆ ಹಸಿದವರಿಗೆ ಅನ್ನ ಹಾಕುವ ಮೂಲಕ ನಾನು ಊಟ ಆಚರಿಸಿದಂತಂದು ಮೊನ್ನೆ ಅವರು ವಾಯ್ಸ್ ಮೆಸೇಜ್ ಹಾಕಿದಾಗ ನಮ್ಗೆ ಬಹಳ ಸಂತೋಷ ಆಯಿತು. ಯಾಕಂದ್ರೆ ಈಗಿನ ಕಾಲದಾಗ ರಾಜಕಾರಣಿಗಳು ಬರೀ ಹಡಬ್ಬರ ಪ್ರಚಾರಕ್ಕಾಗಿ ಬೇರೆ ಫ್ಲೆಕ್ಸ್ ಬ್ಯಾನರ್ಸ್ ಕಟ್ಟಿಸ್ಕೊಂಡು ಬರೀ ಆಡಂಬರ ಜೀವನ ಮಾಡೋದ್ರಿಂದ ಜನರಿಗೆ ಒಳ್ಳೇದಾಗೋದಿಲ್ಲ. ಆದ ಕಾರಣ ಈ ಬಡಬಗರಿಗೆ ಅನ್ನ ಊಟ ಇದ್ದವರಿಗೆ ಊಟ ಹಾಕ್ತಾರೆ ಅನ್ನೋ ಒಂದು ಒಳ್ಳೆ ಮಾತು ಹೇಳಲಿಕ್ಕೆ ಬಹಳ ಸಂತೋಷ ಆಯಿತು. ಅದೇ ರೀತಿಯಾಗಿ ಈ ಒಂದು ಅನಾಥಾಶ್ರಮ ನಡೆಸಿಕೊಳ್ಳುವಂತ ರಮೇಶ್ ಆನಂದ್ ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸುತ್ತಾ ನನ್ನ बड़ी खुशी की बात है। लीडर देखें, बहुत सारे लीडर अपने मतलब के और अपने काम के लिए लीडर करते हैं, मगर इकबाल अंसारी एक ऐसा नाम है जो लोगों की खिदमत के लिए, लोगों की खिदमत और गरीबों की खिदमत करने के लिए इकबाल अंसारी को अल्लाह ने भेजा है। देखिए आज उनका जन्मदिन है, मगर मैसेज क्या देते हैं कि आप पैसे, अपने मेहनत के पैसे, मेहनत करके कमाए से जो पैसे है उसे फ्लक्स में, बैनरों में, पटाखे में बर्बाद मत करो, ताकि वो पैसे तुम्हारे जो मेहनत के है वो गरीबों को जो खाना नहीं खा रहे हैं, पेट भूखे मर रहे हैं, वैसों को खाना खिलाओ, जिससे मुझे भी सुकून मिलेगा और अल्लाह भी तुमसे खुश होगा। ये हमारे माजी मिनिस्टर इकबाल अंसारी साहब का एक पैगाम है। और उसके साथ साथ देखिए आज हम अपने घर में कोई 1 से 2, 2 से 3 लोग रहे तो खिलाने पिलाने में आगे पीछे देखते हैं, मगर हमारा आनंद सर को देखो अल्हम्दुलिल्लाह उतने लोगों की खिदमत भी कर रहे हैं और उसके साथ साथ अल्लाह ने उनको ताकत भी दी है, लोग भी उनकी मदद भी कर रहे हैं। दुआ करो कि अल्लाह ताला उनके इस खिदमत को कबूल करे और उसके साथ साथ ये भी दुआ करेंगे कि इकबाल अंसारी साहब की सेहत अल्लाह ताला अच्छी रखे और उनकी उम्र दराजी हो और अल्लाह ताला गंगावती को पाक साफ रखने के लिए फिर से इकबाल अंसारी साहब MLA भी बने, मिनिस्टर भी बने। अस्सलाम वालेकुम। ಮಾಜಿ ಸಚಿವರಾದ ಹಾಗೂ ನನ್ನ ಅಣ್ಣನಾದ ಇಕ್ಬಾಲ್ ಅನ್ಸಾರಿ ಸಾಹೇಬರು ಹುಟ್ಟಿದ ಹಬ್ಬ. ಅವರು ಹೇಳಿದ ಪ್ರಕಾರ ಇವತ್ತು ನಾವು ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತೀವಿ. ಅದೇ ಪ್ರಕಾರ ನಾವು ಇದಕ್ಕೋಸ್ಕರ ನಮ್ಮ ಗದ್ವಾಲ್ ಕಾಸಿಂ ಸಾಹೇಬ್ ಅವರು ನೇತೃತ್ವದಲ್ಲಿ ಹಾಗೂ ಅವರೆಲ್ಲ ಈ ವ್ಯವಸ್ಥೆ ಏರ್ಪಡಿಸಿದ್ದಾರೆ. ಅವರು ಹಾಗೂ ಅವರ ಸಂಘಟಕರಿಂದ ಹಾಗೂ ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳು ಇವತ್ತು ನಾವು ಅನ್ನದಾನಕ್ಕೋಸ್ಕರ ಇಲ್ಲಿ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಅದರ ಜೊತೆಗೆ ಇಲ್ಲಿ ಈ ಆಶ್ರಮ ಯಾರಾದರೂ ಅವ್ರಿಗೋಸ್ಕರ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬ್ ಅವರು ಪ್ರಾರ್ಥನೆ ಮಾಡಿ ಅಂತ ಹೇಳುತ್ತಾ ಅವರಿಗೆ ನಮ್ಮ ನನ್ನನಾದ ಇಕ್ಬಾಲ್ ಅನ್ಸಾರಿ ಸಾಹೇಬ್ ಅವರಿಗೆ ತುಂಬ ಹೃದಯದಿಂದ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತಾ ಹಾಗೂ ಇಲ್ಲಿ ಏರ್ಪಡಿಸಿದ ಫಂಕ್ಷನ್ಗೆ ಗದ್ವಾಲ್ ಕಾಸಿಂ ಸಾಹೇಬ್ ಅವರಿಗೆ ಶುಭಾಶಯಗಳು ಹೇಳ್ತಾರೆ. ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತಿನ ದಿವಸ ನಮ್ಮ ಗಂಗಾವತಿ ನಗರದ ವೃದ್ಧಾಶ್ರಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ 2 ವರ್ಷ ಗ್ಯಾಪ್ ಆಗಿತ್ತು ನಡಕ. ಈ ವರ್ಷ ಕೂಡ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರು. ನಮ್ಮ ಅನ್ಸಾರಿ ಸಾಹೇಬರ ಆದೇಶದ ಮೇರೆಗೆ ಅವ್ರು ಏನು ಆದೇಶ ಮಾಡಿದ್ರು, ಹುಟ್ಟಿದ ಹಬ್ಬ ಮಾಡ್ತಾ ಇದ್ರಿ, ಬ್ಯಾನರ್ ಹಾಕಿ ವೇಸ್ಟ್ ಮಾಡ್ರಿ
ಬಗ್ಗೆ ಏನು ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ವೇಸ್ಟ್ ಕಟ್ ಮಾಡಕ್ ಹೋಗ್ಬೇಡ್ರಿ. ಮನಿಗೆದ್ದು ಮಾರ್ಗದೆ ಅಂತ ಹೇಳಿದ್ರು ಅನ್ಸರ್ ಸಾಹೇಬ್ರು. ಇಂಡೈರೆಕ್ಟ್ ಆಗಿ ಮನಿಗೆದ್ದು ಮಾರ್ಗದಿರಿ, ಅಲ್ಪ ಸ್ವಲ್ಪ ದುಡ್ಡು ದುಡಿದ್ರಿ, ಬಡವ್ರಿಗೆ ಊಟ ಹಾಕ್ಸ್ರಿ, ಕಡು ಬಡವ್ರಿಗೆ ಬಟ್ಟೆ ಕೊಡಿಸ್ರಿ, ಊಟ ಹಾಕಿಸ್ರಿ. ಅದು ಒಂದು ನಮ್ಗೆ ಆಶೀರ್ವಾದ ಕೊಡ್ತಾರೆ. ಅದೇ ಒಂದು ದೊಡ್ಡ ಸಮಸ್ಯೆ. ಈಗ ನೀವು ಖರ್ಚು ಮಾಡ್ಕೊಂಡು ಬೆಂಗಳೂರು ತನಕ ಬರಕ್ ಹೋಗ್ಬಾರ್ದು ಅಂತ ಆದೇಶ ಮಾಡಿದ್ರು ಸಹ ಅಭಿಮಾನಕ್ಕೆ ಈ ದಿವಸ ನಮ್ಮ ಗಂಗಾವತಿ ನಗರದ ನಗರಸಭೆ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಅಂತರ್ಜಾಲ ಅಭಿಮಾನಿಗಳು ಎಲ್ಲರೂ ಸೇರಿ ಈ ದಿವಸ ನಮ್ಮ ಬೆಳಗ್ಗೆನೆ 10:30 ಗಂಟೆಗೆ ನಮ್ಮ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಹಾಗೂ ಬ್ರೆಡ್, ಸೇಬು, ಹಣ್ಣು ಎಲ್ಲ ಹಂಚಿಕೆ ಮಾಡಿ, ನಂತರ ಹೆಣ್ಣು ಮಕ್ಕಳ ಆಸ್ಪತ್ರೆಯಲ್ಲಿ ಅಲ್ಲಿಯೂ ಸಹ ಎಲ್ಲ ಸೇರಿ ನಮ್ಮ ಮುಖಂಡರು, ಕಾರ್ಯಕರ್ತರು, ಎಲ್ಲ ಅಭಿಮಾನಿಗಳು ಸೇರಿ ಅವರ ಹುಟ್ಟಿದ ಪ್ರಯುಕ್ತ ಅಲ್ಲಿ ಕೂಡ ಮಾಡಿಬಿಟ್ಟು ಇವತ್ತು ಮಧ್ಯಾಹ್ನ ರುದ್ರಾಶ್ರಮ ಬಂದಿದ್ದೀವಿ. ಈ ರುದ್ರಾಶ್ರಮ ನೋಡಿದ್ರೆ 10 ಕೆಲಸ ಮಾಡೋದಕ್ಕಿಂತ ಒಂದು ಕೆಲಸ ಇಂಥದ್ದು ಮಾಡ್ಬೇಕಂತ ಅನಿಸುತ್ತೆ ನಮಗೆ. ವಯಸ್ಸಾದವರು, ಯಜಮಾನರು, ಯಾರು ಇಲ್ದವರು, ಸಿಕ್ಕಿದವರು ಮಾತ್ರ ಇವ್ರು ಇದು ಮಾಡ್ತಾರ. ಅದಕ್ಕೆ ಡೈರೆಕ್ಟರ್ ಆದಂತ ನಮ್ಮ ಆನಂದವರು ಎಷ್ಟು ತಾರೀಕು ಮಾಡಿದ್ರು ಕಮ್ಮಿನೇ. ಯಾವಾಗ ಒಂದ್ಸಲ ಯಾರು ಒಂದ್ಸಲ ತಂದು ಊಟ ಮಾಡ್ಬೋದು, ಅವ್ರಿಗೆ ನಡೆಸ್ಬೋದು, ಊಟದ ಬರೋದು. ಅವ್ರು ಡೈಲಿ ನೋಡ್ತಿರ್ಬೇಕಲ್ಲ ಪಾಪ. ಬಹಳ ನಿಮ್ಗೆ ತುಂಬಾ ಸ್ವಾಗತ ಮಾಡ್ತೀವಿ ಸರ್, ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮಾಡೋದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ತಾವು ಯಾರು ಕೊಡ್ಲಿ ತನ್ನಂತ ಬಿಡುಗಡಿಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ವಿ. ತಮ್ಮ ಕಡೆಯಿಂದ ನಾವು ಪರ್ಸನಲ್ ಆಶೀರ್ವಾದ, ನಿಮ್ಮಂತ ಆಶೀರ್ವಾದ ನಮ್ಮ ಸಾರಿಗೆ ಬೇಕೇ ಬೇಕಾಗುತ್ತೆ. ನೀವು ಆಶೀರ್ವಾದ ಮಾಡ್ರಿ, ಅವ್ರು ನಿಮ್ಮ ಇದ್ದವ್ರಿಗೆಲ್ಲರಿಗೂ ಸ್ವಲ್ಪ ಆಶೀರ್ವಾದ ಕೊಟ್ಟು ಅವ್ರಿಗೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಮೊನ್ನೆ ನಮ್ಮ ಗಂಗಾವತಿ MLA 4 ದಿವಸ ಜೈಲಿಗೆ ನಾನು MLA ಆಗ್ತೀನಿ, ನೀನು MLA ಆಗ್ತೀನಿ, ನಾನು ಟಿಕೆಟ್ ಕೊಡ್ತಿದ್ದೆ, ನೀನು ಟಿಕೆಟ್ ಕೊಡ್ತಂತೆ. ಸಾಬ್ರು ಏನಾದ್ರು ಇದ್ದಿರಲ್ಲ. ಸಾಬ್ರು ಏನಂದ್ರೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ, ದೇವ್ರು ಹೇಳಂತೆ ಮಾಡೋದು, ದೇವ್ರ ಮೇಲೆ ಬಿಟ್ಟಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಎಷ್ಟು ಯಾರು ಹೇಳಿದ್ರು ಅವ್ರು ಒಂದು ದೂಸರ ಮಾತಾಡಿಲ್ಲ. ಅದು ಕ್ಲಿಯರ್ ಆಗಿ ಅವ್ರು ಆದೇಶ ಆಗಿದೆ ಅಂದ್ರೆ ಕ್ಲಿಯರ್ ಆದ್ರೆ ನೋಡೋಣ, ಟಿಕೆಟ್ ನಾನೇ ತರ್ತೀನಿ, ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ. ಕಾಂಗ್ರೆಸ್ ಪಕ್ಷ ಟಿಕೆಟ್ ನಾನೇ ತರ್ತೀನಿ. ಯಾಕಂದ್ರೆ 2 ಸಲ ಸಂಸದಾಗ ಸೋತಾರ ಅವರು. ಇವರೆಲ್ಲ ದುಡ್ಡು ಕಾಸೆ ಬಿಟ್ಟು ಇರೋ ಸ್ವಲ್ಪ ಕಂತ ಮಾಡೋದು. ನಮ್ಮ ಪಕ್ಷದ ಇರೋರೇ ಹೆಚ್ಚು ಆಗ್ತಿದ್ರು ರಾಜಕೀಯದಾಗ. ಇವೆಲ್ಲ ಸರಿಪಡಿಸೋ ಕಾಲ ಈಗ ಬಂದಿದೆ. ಎಲ್ಲರಿಗೂ ಗೊತ್ತಾಗಿದೆ ಯಾರು ಕೆಲಸಗಾರರು ಯಾರಿಲ್ಲ ಅಂತ ಹೇಳಿ. ಅಂತ ವ್ಯಕ್ತಿಗೆ ನಾವು ಎಷ್ಟು ಧನ್ಯವಾದ ಹೇಳ್ಬೇಕಂದ್ರೆ, ಅಭಿಮಾನಕ್ಕೆ ನೋಡಿದ್ರೆ ಇಲ್ಲಿಂದ ಕಟ್ ಮಾಡ್ಕೊಂಡು ಬೇಡ ಅಂತ ಸಂದೇಶ ಕಳಿಸಿದ್ರು 100 ಜನ ಬೆಂಗಳೂರು ಇವತ್ತ. ಬೇಡ ಅಂತ ಹೇಳಿದ್ರೆ ಸುಮ್ಕೆ ಇದ್ದಿದ್ರೆ 1000 ಜನ ಹೋಗ್ತಿದ್ರು ಖರ್ಚು ಮಾಡ್ಕೊಂಡು. ಅವ್ರ ಖರ್ಚಿಗೆ ಏನ್ ಖರ್ಚು ಮಾಡಿದ್ರು ಕಮ್ಮಿನೇ ಅವ್ರ ಸಲ ಆಗಿದೆ. ಅಂತ ವ್ಯಕ್ತಿ ನಮ್ಗೆ ಅಪರೂಪ, ಬಹಳ ಅಪರೂಪ. ಅಂತ ವ್ಯಕ್ತಿ ನಮ್ಗೆ ಸಿಗಬೇಕಾದ್ರೆ ಅವ್ರ ಸಲಗ ನಮ್ಮ ಹುಟ್ಟಿದ ಹಬ್ಬದ ಇನ್ನೊಂದ್ಸಲ ಅವರು 100 ವರ್ಷ ಚೆನ್ನಾಗಿರ್ಲಿ, ಆರೋಗ್ಯದಲ್ಲಿ, ವರ್ಷದಲ್ಲಿ ಯಾವ ಪದವಿ ಸಿಗ್ಲಿ, ಮುಂದೆ ಎಂತ ಅವಕಾಶ ಮಾಡೋದು ಸೇವೆ ಮಾಡಿಕೊಳ್ಳಿಕ್ಕೆ ಅವರು ಅಂತೇಳಿ ಅವ್ರಿಗೆ ಇನ್ನೊಂದ್ಸಲ ಹುಟ್ಟಿದ ಹಬ್ಬ ಶುಭಾಶಯ ಹೇಳ್ತೀನಿ. ನಾನು ಎಲ್ಲ ಮಾತ್ರ ಮುಗಿಸ್ತೇನೆ. ಶ್ರೀ ಇಕ್ಬಾಲ್ ಅನ್ಸಾರಿ ಅಣ್ಣನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಶ್ರೀ ಗದ್ವಾಲ್ ಕಾಶಿ ಅಣ್ಣನವರ ನೇತೃತ್ವದಲ್ಲಿ CMCಯ ಸದಸ್ಯರಾಗಿರ್ತಕ್ಕಂಥ ಮನೋಹರ್ ಸ್ವಾಮಿ ಇರ್ಬೋದು, ಸಂಗನಗೌಡರು ಇರ್ಬೋದು, ಹಾಗೂ ಇಲೇಶ್ ಬಾಬಣ್ಣ ಇರ್ಬೋದು, ಈಗ ಎಲ್ಲರೂ ಕಾಂಬ್ಲಿ ಬಾಬಣ್ಣವರು ಅವರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ಅಭಿಮಾನಪೂರ್ವಕವಾಗಿ ಇವತ್ತೊಂದು ಈ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ಎಲ್ಲರೂ ನಾವು ಭಾಗಿಯಾಗಿದ್ದೀವಿ. ಇನ್ನೂ ಒಂದು ವಿಷಯ, ನಮ್ಮ ಸಾಹೇಬ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಅವ್ರನ್ನ ಸದಾ 20 ವರ್ಷದಿಂದ ನೋಡ್ತಾ ಬಂದಿದ್ದೀವಿ. ಅವರು ಕೊಡಗೈ ದಾನಿ ಅಂದ್ರೆ ಬಲಗಾಯಿ ಕೊಟ್ಟದ್ದು ಎಡಗೈ ಗೊತ್ತಾಗ್ತಿರಲ್ಲ. ಅವರು ಸತತವಾಗಿ ಅವರ ಕುಟುಂಬ ಕೂಡ ದಾನ ಧರ್ಮದಲ್ಲಿ ಒಂದು ಒಳ್ಳೆಯದನ್ನು ಮಾಡ್ಕೊಂಡು ಬಂದಂತ ವ್ಯಕ್ತಿ. ಅಂತ ವ್ಯಕ್ತಿಗೆ ನಾವೆಲ್ಲರೂ ಕೂಡ ಸಾಥನ್ನು ಕೊಡಬೇಕಾದಂತ ಸಂದರ್ಭ ಈಗ ಬಂದಿದೆ. ಇವತ್ತಿನ ದಿವಸ ಇವತ್ತು ಬೆಳಗ್ಗಿನಿಂದ ನಮ್ಮ ಗದ್ವಾಲ್ ಸಾಬಣ್ಣನವರು ಸ್ವತಃ ಆಗಿ ಅವರ ಒಂದು ನೇತೃತ್ವ ವಹಿಸಿಕೊಂಡು ಅವರ ಸೇವೆ ಸಾಹೇಬರಿಗೆ ಒಂದು ಸಂದೇಶ ಕೊಟ್ಟ ಒಂದು ಸಂದರ್ಭದಲ್ಲಿ ಬಡವರಿಗಾಗಿ, ಬಡ ಮಕ್ಕಳ ವಿದ್ಯಾರ್ಥಿಗಳಿಗಾಗಲಿ ಹಾಗೂ ರೋಗಿಗಳಿಗೆ ಹೀಗೆ ಹಣ್ಣು, ಹಾಲು ಏನನ್ನು ಕೊಡ್ತಾ ಮೂಲಕ ಹಸಿದವರಿಗೆ ಅನ್ನವನ್ನು ಕೊಡಬೇಕಂತಕ್ಕಂಥದ್ದೊಂದು ನಮ್ಮ ಸಾಹೇಬರು ಸಂದೇಶವನ್ನು ನೀಡಿದ ಸಂದರ್ಭದಲ್ಲಿ ಇವತ್ತು ನಾವು ಅವರ ಜೊತೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ತಮ್ಮೆಲ್ಲರ ಆಶೀರ್ವಾದ ನಮ್ಮ ಸಾಹೇಬರ ಮೇಲೆ ಇರಲಿ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಿನಿಸ್ಟರ್ ಇಕ್ಬಾಲ್ ಅನ್ಸಾರಿ ಸಾಹೇಬರ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತೇನೆ. ಅದೇ ತರ ಇವತ್ತು ನಾವೆಲ್ಲರೂ ಮುಖಂಡರು ಸೇರಿ ನಗರಸಭೆ ಸದಸ್ಯರು ಮನೋಹರ್ ಸ್ವಾಮಿ ಮತ್ತು ಗದ್ವಾಲ್ ಕಾಸಿಂ ಸಾಹೇಬ್ ಸದಸ್ಯರು ಅಣ್ಣರವರು ಮತ್ತೆ ಎಲ್ಲರೂ ಮುಖಂಡರು ಇಲಿಯಾಸ್ ಬಾಬಾ ಖಾದಿರಾಗಲಿ ಎಲ್ಲ ಸೇರಿ ಇವತ್ತು ಬಂದಿದ್ದೀವಿ. ನಮ್ಮ ಇಕ್ಬಾಲ್ ಅನ್ಸಾರಿ ಹಬ್ಬದ ಹುಟ್ಟದ ಹಬ್ಬದ ಶುಭಾಶಯ ಅನಾಥಾಶ್ರಮಕ್ಕೆ ಬಂದು ಎಲ್ಲ ರೋಗಿಗಳಿಗೆ ಊಟದ ವ್ಯವಸ್ಥೆ ನಮ್ಮ ಕಾಸಿಂ ಸಾಹೇಬ್ ಅಣ್ಣವರು ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳಿ ನಾವು ಇಕ್ಬಾಲ್ ಅನ್ಸಾರಿಗೆ ಇದೇ ತರ ಪ್ರತಿ ವರ್ಷ ಅಂತ ಈ ವರ್ಷನ ಮಾಡಕತ್ತೀವಿ. ಮುಂದೆ ಹೆಂಗೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಸಾಬ್ರಿಗೆ ಆರೋಗ್ಯ ಐಶ್ವರ್ಯದಿಂದ
ಇದಾಗಲಿ ಅಂತ ಹೇಳಿ ಶುಭಗೊಳಿಸ್ತೀನಿ. ನಮ್ಮ ಇಕ್ಬಾಲ್ ಅನ್ಸರಿ ಸಾಹೇಬ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಕಾಶಿಂ ಗದ್ವಾಲ್ ಅವರ ಈ ನೇತೃತ್ವ ವಹಿಸಿದ್ದೇವೆ. ಅವರಿಗೆ ಧನ್ಯವಾದಗಳು ಹಾಗೂ ನಮ್ಮ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ಅವರನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಹುಟ್ಟುಹಬ್ಬದ ಪರವಾಗಿ ನಮ್ಮ ಕಾಂಗ್ರೆಸ್ ಬಂಧು ಬಳಗ ಎಲ್ಲರೂ ಕೂಡ ಇಲ್ಲಿಗೆ ಬಂದು ನಮ್ಮ ನವಜೀವನ ವೃದ್ಧಾಶ್ರಮದಲ್ಲಿ ಬಂದು ನಮ್ಮ ವೃದ್ಧರಿಗೆ ಮತ್ತು ಅನ್ನದಾಸೋಹ ಅವರು ಮಾಡ್ತಿರುವ ಇದರಿಂದ ನಮಗಿರೋ ತುಂಬ ಸಂತೋಷವಾಗಿದೆ. ಏಕೆಂದರೆ ಇವರೊಂದು ಆಶೀರ್ವಾದ, ದೇವರದೊಂದು ಆಶೀರ್ವಾದ ನಮ್ಮ ಸಾಹೇಬರು ನಮ್ಮ ಇಕ್ಬಾಲ್ ಅನ್ಸರ್ ಮೇಲೆ ಇರಬೇಕು. ಮುಂದಿನ ಕಾಲದಲ್ಲಿ ಅವರು ಉನ್ನತ ಮಟ್ಟಿಗೆ ಮತ್ತೆ ಮಿನಿಸ್ಟರ್ ಆಗಿ ನಮ್ಮ ಗಂಗಾವತಿನಲ್ಲಿ ಮೆರವಣಿಗೆ ಮಾಡಬೇಕು ಅನ್ನೋ ಉದ್ದೇಶ ನಾನು ದೇವರಿಗೆ ನಾನು ಬೇಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಮತ್ತೊಂದು ಸಲ ನಾನು, ಯಾಕಂದ್ರೆ ಈ ಒಂದು ದೊಡ್ಡ ಅವಕಾಶ, ನೀವು ಬಂದು ನಮ್ಮ ಆಶ್ರಮ ನೋಡಿ ಹೋಗೋದೇ ನಮಗೆ ದೊಡ್ಡ ಸಂತೋಷ. ನೀವು ಏನು ಕೊಟ್ಟಿದ್ರಿ ಏನು ತಗೊಂಡಿದ್ದಾನಲ್ಲ, ನೀವು ಬಂದಿದ್ರಿ ಅದೇ ನಮಗೆ ತುಂಬ ಸಂತೋಷ. ಅದೇ ರೀತಿಯಾಗಿ ನಮ್ಮ ಸಾಹೇಬರು ನಮ್ಮ ಇಕ್ಬಾಲ್ ಅನ್ಸರ್ ಅವರು ಕೂಡ ಒಂದು ಸಲ ನಮ್ಮ ಆಶ್ರಮಕ್ಕೆ ಬಂದು ಅವರು ನೋಡ್ಬೇಕಂತ ನನ್ನೊಂದು ಆಸೆ. ಅದು ಕೂಡ ನಮ್ಮ ಎಲ್ಲರೂ ಕೂಡ ಈಡೇರಿಸ್ತಂತ ನನ್ನ ಒಂದು ಆಸೆಯಿಂದ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ನೀವೇ ಕರ್ಕೊಂಡ್ಬರ್ಬೇಕು, ತೋರಿಸ್ಬೇಕು, ಅದು ನಮ್ಮ ಆಶ್ರಮ ನೋಡ್ಬೇಕು. ಅವರು ನಿಮ್ಮೆಲ್ಲರಿಗೂ ಧನ್ಯವಾದಗಳು.